ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮನ್ನೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಮಂಜುನಾಥ್ ಮಾತಾಡ್ತಿರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೋಸ್ಕರ ಒಂದು ಫೋನಲ್ಲೇ ಇರುವಂತ ಒಂದು ಪ್ರೈವಸಿ ಸೆಟ್ಟಿಂಗ್ ಅನ್ನ ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಆ ಸೆಟ್ಟಿಂಗ್ ಏನು ಅಂತೇಳಿ ಹೇಳೋಕ್ಕೂ ಮುಂಚೆ, ಯಾರು ನಮ್ಮ ಚಾನಲ್ಗೆ ಈಗ ಬಂದಿದ್ದೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಒಂದು ಸೆಟ್ಟಿಂಗ್ ನಾನು ನಿಮ್ಗೆ ಏನು ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ನಾವು ಮೊಬೈಲ್ಗಳನ್ನ ಸುಮಾರು ಸರಿ ಕಳ್ಕೊತಾ ಇರ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಮೊಬೈಲ್ ತಗೊಂಡಂತ ವ್ಯಕ್ತಿ ಅಥವಾ ಕದ್ದಂತ ವ್ಯಕ್ತಿ ಏನ್ ಮಾಡ್ತಾನೆ, ಫಸ್ಟ್ ಸ್ಟಾರ್ಟಿಂಗ್ಗೆ ಫೋನನ್ನ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಏನಾಗುತ್ತೆ, ಸ್ವಿಚ್ ಆಫ್ ಮಾಡ್ಬಿಟ್ಟಾಗ ನಮಗೆ ಫೋನ್ ನಮ್ದು ಎಲ್ಲಿದೆ ಅಥವಾ ನಾವು ರಿಂಗ್ ಮಾಡಿದ್ರು ಕೂಡ ನಮ್ಮ ಫೋನ್ ಎಲ್ಲಿದೆ ಅಂತೇಳಿ ನಮಗೆ ಗೊತ್ತಾಗಲ್ಲ. ಆ ಥರ ಸಂದರ್ಭ ಬಂದಾಗ ಸೊ ನಮ್ಮ ಫೋನನ್ನು ಯಾರೇ ತಗೊಂಡ್ರು ಕೂಡ ನಮ್ಮ ಪರ್ಮಿಷನ್ ಇಲ್ದಿರ ಸ್ವಿಚ್ ಆಫ್ ಮಾಡಲಿಕ್ಕೆ ಆಗಬಾರ್ದು. ಸೊ ಅದಕ್ಕೆ ಇತ್ತೀಚೆಗೆ ಆಂಡ್ರಾಯ್ಡ್ 13 ಅಥವಾ ಆಂಡ್ರಾಯ್ಡ್ 14 ಅಪ್ಡೇಟ್ ಬಂದ ನಂತರ ಅದರಲ್ಲಿ ನಿಮಗೆ ಓಪೋ, ಒನ್ ಪ್ಲಸ್ ಫೋನಲ್ಲಿ ಒಂದು ಪ್ರೈವಸಿ ಸೆಟ್ಟಿಂಗ್ ಅನ್ನು ತಂದಿದ್ದಾರೆ. ಸೊ ಆ ಒಂದು ಸೆಟ್ಟಿಂಗು ಏನು ಅಂತೇಳಿ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಸೊ ಆ ಸೆಟ್ಟಿಂಗನ್ನು ನಾವು ಆನ್ ಮಾಡಿಕೊಂಡಾಗ ನಮ್ಮ ಫಿಂಗರ್ ಪ್ರಿಂಟ್ ಇಲ್ದಿರ ಯಾರೇ ವ್ಯಕ್ತಿ ನಮ್ಮ ಫೋನನ್ನು ತಗೊಂಡಾಗ ನಮ್ಮ ಒಂದು ಪರ್ಮಿಷನ್ ಇಲ್ದಿರ ಅಥವಾ ನಮ್ಮ ಫಿಂಗರ್ ಪ್ರಿಂಟ್ ಇಲ್ದಿರ ಆ ಫೋನನ್ನು ಸ್ವಿಚ್ ಆಫ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಫೋನ್ ಚಾರ್ಜ್ ಮುಗ್ದೋದ ನಂತರ ಆಟೋಮೆಟಿಕ್ಲಿ ಅದೇ ಸ್ವಿಚ್ ಆಫ್ ಆಗಬೇಕು, ಬಿಟ್ಟರೆ ಅವನಂತೂ ಅಂದರೆ ಯಾರು ತಗೊಂಡಿರ್ತಾನೆ ವ್ಯಕ್ತಿ, ಆ ವ್ಯಕ್ತಿ ಅಂತೂ ನಮ್ಮ ಫಿಂಗರ್ ಪ್ರಿಂಟ್ ಇಲ್ದಿರ ಅಥವಾ ನಮ್ಮ ಪಾಸ್ವರ್ಡ್ ಇಲ್ದಿರ ಅಥವಾ ನಾವು ಪ್ಯಾಟ್ರನ್ ಇಟ್ಟಿದ್ರೆ, ನಮ್ಮ ಪಾಸ್ವರ್ಡ್ ಇಟ್ಟಿದ್ರೆ, ಏನೇ ಇಟ್ಟಿದ್ರು ಕೂಡ ಆಲ್ಮೋಸ್ಟ್ ಈಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಫೋನ್ಗಳಲ್ಲಿ ಇತ್ತೀಚೆಗೆ ಬರ್ತಾರಂತ ಎಲ್ಲ ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟು, ಫೇಸ್ ಅನ್ಲಾಕು ಅದೆಲ್ಲ ಇದ್ದೇ ಇರುತ್ತೆ, ನಿಮಗೆ ಗೊತ್ತೇ ಇದೆ. ಯಾವುದೇ ಕಾರಣಕ್ಕೂ ಅವನು ನಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಚಾರ್ಜ್ ಖಾಲಿಯಾಗಿ ಫೋನ್ ಸ್ವಿಚ್ ಆಫ್ ಆಗಬೇಕು, ಬಿಟ್ಟರೆ ಬೇರೆ ಆಪ್ಷನ್ ಅವನಿಗೆ ಇರಲ್ಲ. ಹಂಗಾಗಿ ಸೊ ಇವತ್ತು ಆ ಸೆಟ್ಟಿಂಗ್ ಯಾವುದು ಅಂತೇಳಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಫ್ರೆಂಡ್ಸ್. ಈಗ ನಾವು ಸೆಟ್ಟಿಂಗ್ಸ್ ಆ್ಯಪ್ ಅನ್ನ ಓಪನ್ ಮಾಡೋಣ. ಈಗ ಮೊದಲಿಗೆ ನಾನು ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಸೆಟ್ಟಿಂಗ್ಸ್ ಓಪನ್ ಮಾಡಾದ ನಂತರ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದೆ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ. ಸೊ ಇದ್ರೊಳಗಡೆ ಹೋಗ್ಬೇಕಾಗುತ್ತೆ. ಇದ್ರೊಳಗಡೆ ಹೋದ ನಂತರ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇದೆ ಆ ಒಂದು ಆಪ್ಷನ್ ಸೆಕ್ಯೂರಿಟಿ. ಕೇಳಿಸ್ಕೊಳ್ಳಿ. ಓಕೆ, ಮೋರ್ ಸೆಕ್ಯೂರಿಟಿ ಅಂತೇಳಿ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಸೊ ಇದೇ ಆ ಒಂದು ಆಪ್ಷನ್ ಇದ್ರೊಳಗಡೆ ಹೋಗ್ಬೇಕಾಗುತ್ತೆ ನಾವು. ಓಕೆ, ಇದ್ರೊಳಗಡೆ ಹೋದ ನಂತರ ನಿಮ್ಗೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ರಿಕ್ವೈರ್ಡ್ ಪಾಸ್ವರ್ಡ್ ಟು ಪವರ್ ಆಫ್, ಈ ಒಂದು ಆಪ್ಷನ್ ಒಳಗಡೆ ಹೋಗ್ಬೇಕಾಗುತ್ತೆ. ಈ ಒಂದು ಆಪ್ಷನ್ ಒಳಗಡೆ ಹೋದಾಗ ಇಲ್ಲಿ ಆಫ್ ಆಗಿರುತ್ತೆ, ಅದನ್ನ ಆನ್ ಮಾಡಬೇಕು. ಅದನ್ನ ಆನ್ ಮಾಡಿದಾಗ ನಿಮ್ಮ ಫಿಂಗರ್ ಪ್ರಿಂಟ್ ಅನ್ನ ಅದು ಸ್ಕ್ಯಾನ್ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ಈಗ ನಾವು ಅದ್ರೊಳಗಡೆ ಹೋಗೋಣ. ಇದ್ರೊಳಗಡೆ ಹೋದ ನಂತರ ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅವರು, ಕೇಳಿಸ್ಕೊಳ್ಳಿ. Set your device to require a lock screen password whenever you power off your device using the power button or Google Assistant. This can prevent your device from being powered off by someone else, so you can find it remotely if you lose it. Heading. ಕೇಳಿಸ್ತಲ್ಲ ಫ್ರೆಂಡ್ಸ್? ಸೊ ಅದೇನು ಹೇಳ್ತಿದೆ, ನೀವು ಇದನ್ನ ಆನ್ ಮಾಡಿದ್ರೆ ನೀವು ಸ್ವಿಚ್ ಆಫ್ ಮಾಡಬೇಕು ಅಂತಂದ್ರೂ ನಿಮ್ಮ ಫಿಂಗರ್ ಪ್ರಿಂಟ್ ಅನ್ನ ಕೊಡ್ಲೇಬೇಕು, ಅಥವಾ ಬೇರೆ ಯಾರೇ ಸ್ವಿಚ್ ಆಫ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಕೂಡ ನಾವು ಫಿಂಗರ್ ಪ್ರಿಂಟ್ ಅನ್ನ ಕೊಡ್ಲೇಬೇಕು. ಈಗ ನಾವು ಸ್ವಿಚ್ ಆಫ್ ಮಾಡಬೇಕಾದ್ರೆ ಫೋನ್ ನಮ್ಮ ಹತ್ರ ಇರೋದ್ರಿಂದ ನಾವು ಫಿಂಗರ್ ಪ್ರಿಂಟ್ ಕೊಟ್ಟೇ ಕೊಡ್ತೀವಿ, ಅದು ಬೇರೆ ವಿಷಯ. ಸೊ ಬೇರೆಯವರು ಏನಾದರೂ ಒಂದು ವೇಳೆ ನಿಮ್ಮ ಫೋನು ಕಳುವಾದಾಗ ಅಂಥ ಸಂದರ್ಭದಲ್ಲಿ ಅವನು ಸ್ವಿಚ್ ಆಫ್ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಆಪ್ಷನನ್ನು ಆನ್ ಮಾಡ್ಕೊಂಡಿರೋದು ತುಂಬ ಅಂದರೆ ತುಂಬಾನೇ ಸೆಕ್ಯೂರ್ ಆಗಿ ಇರುತ್ತೆ ಫ್ರೆಂಡ್ಸ್. ಈಗ ಅದ್ರ ಕೆಳಗಡೆ ಆನ್ ಅಂತ ಇರುತ್ತೆ. ಈಗ ಅದನ್ನ ಆನ್ ಮಾಡೋಣ ನಾವು. ನೋಡಿ ಫ್ರೆಂಡ್ಸ್, ನೋಡಿ ಇದು ಆಫ್ ಅಂತಿದೆ. ಸೊ ಇದನ್ನ ಆನ್ ಮಾಡಬೇಕು. ಓಕೆ, ಇದನ್ನ ಆನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಏನು ಕೇಳುತ್ತೆ, ಇಲ್ಲಿ ನಿಮ್ಮ ಫಸ್ಟ್ಗೆ ನೀವು ಸ್ಟಾರ್ಟಿಂಗಲ್ಲಿ ನೀವು ಮಾಡೋವಂಥ ಸಂದರ್ಭದಲ್ಲಿ ನಿಮ್ಮ ಸ್ಕ್ರೀನ್ ಲಾಕ್ ಪಾಸ್ವರ್ಡನ್ನು ನೀವು ಕೊಡಲೇಬೇಕು. ಸೊ ಈಗ ನಾನು ಪ್ಯಾಟ್ರನ್ ಹಾಕಿರೋದ್ರಿಂದ ನಾನು ಈಗ ಪ್ಯಾಟ್ರನನ್ನು ಹಾಕ್ತೀನಿ ಇಲ್ಲಿ. ಓಕೆ ಫ್ರೆಂಡ್ಸ್, ನೋಡಿ ಈಗ ಅದು ರಿಕ್ವೈರ್ಡ್ ಪಾಸ್ವರ್ಡ್ ಟು ಪವರ್ ಆಫ್ ಅನ್ನೋ ಒಂದು ಆಪ್ಷನು ಆನ್ ಆಯಿತು. ಅವಾಗಲೇ ಆಫ್ ಇತ್ತಲ್ಲ, ಸೊ ಈಗ ಅದು ಆನ್ ಆಯಿತು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ
ಅನ್ನೋದನ್ನು ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಫಿಂಗರ್ ಪ್ರಿಂಟ್ ಅದು ಏನು ಕೇಳಲ್ಲ. ಫಿಂಗರ್ ಪ್ರಿಂಟ್ ಯಾವಾಗ ಕೇಳುತ್ತೆ ಅಂತಂದರೆ, ನೀವು ಪವರ್ ಆಫ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಫಿಂಗರ್ ಪ್ರಿಂಟನ್ನು ಕೇಳುತ್ತೆ. ಅಥವಾ ನೀವು ಸ್ಟಾರ್ಟಿಂಗಲ್ಲಿ ಅಂದರೆ ಇದು ಫಸ್ಟ್ ಟೈಮ್ ನೀವೇನಾದರೂ ಆನ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ನಿಮ್ಗೆ ಅದು ಫಿಂಗರ್ ಪ್ರಿಂಟು ಕೇಳ್ಬೋದು. ಅಂದರೆ ನೀವು ಪ್ಯಾಟ್ರನ್ ಏನು ಇಟ್ಟಿಲ್ಲ, ಬರೀ ಪಿನ್ ಇಟ್ಟಿದ್ದೀನಿ ಅಂತ ಅನ್ನೋ ಸಂದರ್ಭದಲ್ಲಿ ಪಿನ್ನನ್ನು ಕೇಳುತ್ತೆ, ಹಾಗೆ ನಿಮ್ಮ ಫಿಂಗರ್ ಪ್ರಿಂಟನ್ನು ಕೂಡ ಕೇಳುತ್ತೆ ಅಂತ ಅನಿಸುತ್ತೆ. ಯಾಕಂದ್ರೆ ನಾನು ಮಾಡ್ಕೊಂಡು ಸುಮಾರು ದಿನಗಳು ಆಯಿತು, ಹಾಗಾಗಿ ಅದು ಕೇಳಲಿಲ್ಲ ನನ್ನ ಫಿಂಗರ್ ಪ್ರಿಂಟ್. ಈಗ ಜಸ್ಟ್ ನನ್ನ ಪ್ಯಾಟ್ರನನ್ನು ಕೇಳ್ತು, ಪ್ಯಾಟ್ರನ್ ಹಾಕಿದೆ. ಸೊ ಈಗ ಅದು ಆನ್ ಆಯಿತು. ಈಗ ಅದು ಪ್ರಾಕ್ಟಿಕಲ್ ಆಗಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಆನ್ ಆಗಿದೆ. ಸೊ ಇಲ್ಲಿಂದ ಈಗ ನಾನು ಹೋಮ್ ಸ್ಕ್ರೀನ್ಗೆ ಹೋಗ್ತೀನಿ. ಈಗ ನಾನು ಪವರ್ ಆಫ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಅದು ಏನು ಹೇಳುತ್ತೆ ಅಂತ. ನಾನು ಆಫ್ ಮಾಡಲ್ಲ, ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ. ಓಕೆ, ಇಲ್ಲಿ ಫೋನ್ ಆಪ್ಷನ್ಸ್ ಬಂತು. ಇಲ್ಲಿ ಏನು ಹೇಳುತ್ತೆ ಕೇಳಿಸ್ಕೊಳ್ಳಿ. ಓಕೆ, ಈಗ ಅದೇನು ಹೇಳ್ತಿದೆ, ಸ್ವೈಪ್ ಅಪ್ ವಿತ್ 2 ಫಿಂಗರ್ಸ್ ಟು ರೀಸ್ಟಾರ್ಟ್ ಯುವರ್ ಫೋನ್ ಆರ್ ಸ್ವೈಪ್ ಡೌನ್ ಟು ಪವರ್ ಇಟ್ ಆಫ್ ಅಂತೇಳಿ ಹೇಳ್ತಾ ಇದೆ. ಸೊ ಈಗ ನಾನು ಸುಮ್ಮನೆ ರೀಸ್ಟಾರ್ಟ್ ಕೊಡ್ಲಿಕ್ಕೋಸ್ಕರ ಅಪ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಅದೇನು ಹೇಳ್ತಿದೆ, ವೆರಿಫೈ ದಟ್ಸ್ ಯು. ಸೊ ಈಗ ಇಲ್ಲಿ ನೋಡಿ ಪಾಸ್ವರ್ಡ್ ಕೇಳ್ತಿದೆ. ನೋಡಿ ಇಲ್ಲಿ ಅಥೆಂಟಿಕೇಶನ್ ಅಂದರೆ ನಿಮ್ಮ ಫಿಂಗರ್ ಪ್ರಿಂಟನ್ನು ಅದು ಕೇಳ್ತಾ ಇದೆ. ಕೇಳಿಸ್ಕೊಳ್ಳಿ, ನೀವು ಇಲ್ಲಿ ಪಾಸ್ವರ್ಡನ್ನು ಹಾಕ್ಬೋದು ಅಥವಾ ಫಿಂಗರ್ ಪ್ರಿಂಟನ್ನು ಕೂಡ ಕೊಡ್ಬೋದು. ಈಗ ನಾನು ಏನಾದರೂ ಒಂದು ವೇಳೆ ಫಿಂಗರ್ ಪ್ರಿಂಟನ್ನು ಕೊಟ್ಟೆ ಅಂತಂದರೆ ಆ ಫೋನು ರೀಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಇದೇ ರೀತಿ ನೀವೆಲ್ಲರೂ ಇದೊಂದು ಆಪ್ಷನನ್ನು ಆನ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಫೋನನ್ನು ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆಲ್ರಿಗೂ ಇದೊಂದು ಮಾಹಿತಿ ತುಂಬ ಉಪಯೋಗ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ಒಂದು ಆಪ್ಷನ್ನ ನೀವೆಲ್ಲರೂ ಆನ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಫೋನನ್ನು ಎಲ್ಲಾದರೂ ಇಟ್ಟು ಮರ್ತಾಗಲ್ಲ, ಬೇರೆ ಯಾರಾದರೂ ತಗೊಂಡಾಗ ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಖಂಡಿತ ಫೋನ್ ಸ್ವಿಚ್ ಆಫ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಫಿಂಗರ್ ಪ್ರಿಂಟು ಅಥವಾ ನಿಮ್ಮ ಪಾಸ್ವರ್ಡನ್ನು ಹಾಕೋವರೆಗೂ ಫೋನ್ ಸ್ವಿಚ್ ಆಫ್ ಆಗೋದೇ ಇಲ್ಲ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಫ್ರೆಂಡ್ಸ್. ಹೋಪ್ ನಿಮಗೆಲ್ರಿಗೂ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಯಾರು ಈಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ದಿನಗಳಲ್ಲಿ ಮತ್ತೊಂದು ಹೊಸ ಟ್ಯುಟೋರಿಯಲ್ಲು ಅಥವಾ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.